ಓಂ ಶ್ರೀ ರಾಘವೇಂದ್ರಾಯ ನಮಃ. ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಭಕ್ತರೇ, ಈ ಆಷಾಢ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಏಕಾದಶಿಯನ್ನೇ ಯೋಗಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ವರ್ಷ ಜುಲೈ 10ರಂದು ಈ ಪವಿತ್ರವಾದ ಏಕಾದಶಿ ದಿನ ಬಂದಿದೆ. ನಮ್ಮ ಜೀವನದ ಎಂತಹುದೇ ಕಠಿಣ ಆರ್ಥಿಕ ತೊಂದರೆಗಳಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳು ಮತ್ತು ತಿಳಿಯದೆ ಮಾಡಿದ ಪಾಪಗಳು ನಮ್ಮಿಂದ ದೂರ ಆಗಬೇಕು, ಕಳಿಬೇಕು ಅಂದರೆ ಈ ಒಂದು ದಿನ ರಾಯರ ಮುಂದೆ ವಿಶೇಷವಾದ ಪೂಜೆನ ನೀವು ಮಾಡಬೇಕು. ಈ ದಿನ ನಾವು ಮಾಡಬೇಕಾದ ಉಪವಾಸ ಮತ್ತು ಮಂತ್ರ ಜಪ 100 ಪಟ್ಟು ಹೆಚ್ಚಿನ ಫಲ ನಮಗೆ ಸಿಗ್ತಾ ಹೋಗುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಯೋಗಿನಿ ಏಕಾದಶಿಯ ಮಹತ್ವ, ಈ ದಿನ ಅಂದರೆ ಯೋಗಿನಿ ಏಕಾದಶಿಯ ದಿನ ರಾಯರ ಮುಂದೆ ಮಾಡಬೇಕಾದ ಸಂಕಲ್ಪ ಮತ್ತು ಪೂಜೆಯ ನಿಯಮಗಳ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಹೀಗೆ ನಾವು ಯೋಗಿನಿ ಏಕಾದಶಿ ಅಂದ್ರೇನು, ಏಕಾದಶಿ ಯಾವುದರಿಂದ ಹುಟ್ಕೋತು ಮತ್ತು ಇದ್ರದ್ದು ಹಿಂದಿನ ಪೌರಾಣಿಕ ಕಥೆ ಏನು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಯೋಗಿನಿ ಏಕಾದಶಿಯ ಮಹಾತ್ಮೆಯನ್ನು ಸ್ವತಃ ಕೃಷ್ಣ ಪರಮಾತ್ಮರಿರ್ತಾರಲ್ಲ ಅವರು ಧರ್ಮರಾಯನಿಗೆ ತಿಳಿಸ್ತಾರಂತೆ. ಸ್ವರ್ಗಲೋಕದಲ್ಲಿ ರಾಜನಾದ ಕುಬೇರನ ಬಳಿ ಹೇಮಮಾಲಿ ಎಂಬ ಯಕ್ಷನು ದಿನಾಲು ಕೂಡ ಅವನು ಪೂಜೆಗೆ ಹೂಗಳನ್ನು ತರ್ತಿದ್ನಂತೆ. ಆದರೆ ಒಂದು ದಿನ ಅವನು ತನ್ನ ಹೆಂಡತಿಯ ಮೇಲಿನ ಮೋಹದಿಂದ ಕುಬೇರನ ಪೂಜೆಗೆ ಹೂವನ್ನು ತರೋದನ್ನು ಮರ್ತು ಬಿಡ್ತಾನೆ. ಇದರಿಂದ ಕೋಪಗೊಂಡ ಕುಬೇರನು ಹೇಮಮಾಲಿಗೆ ಭೂಲೋಕದಲ್ಲಿ ಕುಷ್ಠರೋಗಿಯಾಗಿ ಹುಟ್ಟುವಂತೆ ಶಾಪನ ಕೊಟ್ಬಿಡ್ತಾರೆ. ಶಾಪದ ಪ್ರಭಾವದಿಂದ ಹೇಮಮಾಲಿಗೆ ಭೀಕರ ರೋಗ ಬಂದು ಕಷ್ಟಪಡುತ್ತಿರುವ ಸಂದರ್ಭದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಅವನಿಗೆ ಈ ಯೋಗಿನಿ ಏಕಾದಶಿಯ ಉಪವಾಸ ವ್ರತವನ್ನು ಮಾಡಲು ತಿಳಿಸುತ್ತಾರೆ. ಇದನ್ನು ಮಾಡೋದ್ರಿಂದ ತುಂಬ ಪವರ್ಫುಲ್ ಎಫೆಕ್ಟಿವ್ ಫಲನ ನಾವು ಪಡ್ಕೋಬೋದು. ಯಾರು ಈ ದಿನ ನಿಷ್ಠೆಯಿಂದ ಉಪವಾಸನ ಮಾಡಿ ಭಗವಂತನನ್ನು ಪ್ರಾರ್ಥನೆನ ಮಾಡ್ತಾರೋ ಅವರ ಎಲ್ಲ ರೋಗ ರುಜಿನಗಳು ಮತ್ತು ಪಾಪಗಳೆಲ್ಲವೂ ಕೂಡ ನಾಶವಾಗಿ ಮರಳಿ ಸುಖ ಜೀವನ ಪಡೆಯುತ್ತಾರೆ ಎಂಬುದು ಈ ಕಥೆಯ ಸಾರಾಂಶವಾಗಿದೆ. ಈ ಯೋಗಿನಿ ಏಕಾದಶಿನ ತುಂಬ ಕಟ್ಟುಬದ್ಧವಾಗಿ ಕ್ರಮವಾಗಿ ಮಾಡಬೇಕು ಅನ್ನೋದೇನಿಲ್ಲ. ಉಪವಾಸನ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ಸ್ವಚ್ಛವಾಗಿ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರೋವಂಥ ಕಾಯಿಲೆ ಆಗಿರ್ಬೋದು, ನಿಮ್ಮ ದೇಹದಲ್ಲಿರೋವಂಥ ರೋಗಗಳಾಗಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುವಂಥದ್ದು. ಇನ್ನು ರಾಯರ ಭಕ್ತರಾದ ನಾವುಗಳು ಮನೆಯಲ್ಲಿ ಯಾವ ರೀತಿ ಪೂಜೆನ ಮಾಡಬೇಕು, ಯಾವ ರೀತಿ ಪೂಜೆನ ಮಾಡೋವಂಥ ವಿಧಾನಗಳೇನು ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಯೋಗಿನಿ ಏಕಾದಶಿಯು ಜುಲೈ 10ರಂದು ಬಂದಿರೋದ್ರಿಂದ ಶುಕ್ರವಾರ ರಾಯರ ಭಕ್ತರಾದವರು ನಾವು ಮನೆಯಲ್ಲಿ ಹೇಗೆ ಸರಳವಾಗಿ ಪೂಜೆ ಮಾಡಬೇಕು ಅಂತಂದರೆ, ಮೊದಲನೆಯದಾಗಿ ಜುಲೈ 10ರ ಬೆಳಗ್ಗೆ ಬೇಗ ಎದ್ದು ಸ್ನಾನನ ಮುಗಿಸಿ ದೇವ್ರ ಮನೆಯನ್ನೆಲ್ಲ ಸ್ವಚ್ಛನ ಮಾಡ್ಕೋಬೇಕು. ಇನ್ನು ರಾಯರ ಫೋಟೋಕ್ಕೆ ಗಂಧ ಮತ್ತು ಅಕ್ಷತೆ ಎಲ್ಲನೂ ಕೂಡ ಇಡಬೇಕು ಮತ್ತು ಹಳದಿ ಬಣ್ಣದ ಹೂಗಳನ್ನು ನೀವು ಮುಡಿಸ್ಬೇಕು. ಸಾಮಾನ್ಯವಾಗಿ ಈ ಏಕಾದಶಿಯ ದಿನ ಯಾವುದೇ ರೀತಿ ಅಲಂಕಾರ ಮಾಡಬೇಡಿ. ರಾಯರಿಗೆ ಒಂದು ತುಳಸಿ ದಳ ಇಟ್ಬಿಟ್ಟು ತುಪ್ಪ ದೀಪ ಹಚ್ಚಿ 1 ಲೋಟ ನೀರು ಕೂಡ ಇಡಬಾರ್ದು, ನೈವೇದ್ಯ ಏನೂ ಇಡೋಂಗಿಲ್ಲ ಅಂತಾರೆ. ಬಟ್ ಯೋಗಿನಿ ಏಕಾದಶಿ ದಿನ ಸ್ವಲ್ಪ ಚೇಂಜ್ ಆಗಿ ಮಾಡಬೇಕಾಗುತ್ತೆ ನಾವು. ಇನ್ನು ಎರಡನೆಯದಾಗಿ ರಾಯರ ಮುಂದೆ ತುಪ್ಪದ ದೀಪನ ನೀವು ಹಚ್ಚಲೇಬೇಕು. ಏಕಾದಶಿಯ ದಿನ ತುಪ್ಪದ ದೀಪನ ಹಚ್ಚೋದ್ರಿಂದ ಮನೆಗೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು. ನಂತರ ರಾಯರಿಗೆ ಪ್ರಿಯವಾದ ತುಳಸಿ ದಳಗಳನ್ನ ನೀವು ಸಮರ್ಪಣೆ ಮಾಡಬೇಕು. ಆದರೆ ನೆನಪಿಡಿ ಏನಂದರೆ, ಏಕಾದಶಿಯ ದಿನ ತುಳಸಿ ಎಲೆಗಳನ್ನ ಗಿಡದಿಂದ ಕೀಳಬಾರ್ದು. ಮುಂಚೆನೇ ನೀವು ಅಂದರೆ ಗುರುವಾರ ಸಾಯಂಕಾಲನೇ ತುಳಸಿ ಎಲೆಗಳನ್ನ ಕಿತ್ಕೊಂಡು ನೀವು ರಾಯರ ಪೂಜೆಗಂತ ಎತ್ತಿಟ್ಕೊಂಡಿರಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಮತ್ತು ತುಳಸಿ ದಳನ ಮಿಸ್ ಮಾಡೋಗೂ ಇಲ್ಲ. ಏಕಾದಶಿ ದಿನ ರಾಯರಿಗೆ ಇಡಲೇಬೇಕು. ಇನ್ನು ಮೂರನೆಯದಾಗಿ ರಾಯರ ಮುಂದೆ ಕುಳಿತು ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ಕನಿಷ್ಠ 108 ಬಾರಿ ಜಪನ ಮಾಡಲೇಬೇಕು. ಈ ದಿನ ರಾಯರ ಸ್ತೋತ್ರನ ಪಠಿಸೋದ್ರಿಂದ ನಿಮ್ಮ ಮನಸ್ಸಿಗೆ ಅಪಾರವಾದ ಧೈರ್ಯ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. 108 ಸರಿ ದಯವಿಟ್ಟು ಜಪನ ಮಾಡಿ ಅವತ್ತೊಂದು ದಿವಸ ಅಂತಲೇ ಹೇಳ್ಬೋದು. ಇನ್ನು ಈ ಪೂಜೆನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಿ, 8 ಗಂಟೆ ಒಳಗಡೆ ಆದರೂ ಮಾಡಿ, ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಮಾಡಿ. ರಾಹುಗಾಲ ಎಲ್ಲ ನೋಡಿಕೊಂಡು ಸ್ವಲ್ಪ ಟೈಮಿಂಗ್ಸ್ನ ನೋಡಿಕೊಂಡು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನ ನಾವು ರೂಢಿಸ್ಕೋಬೋದು ಅಂತಲೇ ಹೇಳ್ಬೋದು. ಇನ್ನು ಉಪವಾಸದ ನಿಯಮಗಳು ಮತ್ತು ನಾವೇನಾದ್ರು ಮಿಸ್ಟೇಕ್ ಮಾಡಿಬಿಟ್ರೆ ಅನ್ನೋದೊಂದು ಭಯ ಇರುತ್ತಲ್ವ. ಯಾವ ಮಿಸ್ಟೇಕ್ನ ಮಾಡಬಾರ್ದು ಅಂತ ಅಂದರೆ, ಏಕಾದಶಿಯ ದಿನ ನಾವು ತಿಳಿಯದೆ ಮಾಡುವ ತಪ್ಪುಗಳು
ಪೂಜೆಯ ಫಲವನ್ನು ಹಾಳು ಮಾಡುತ್ತದೆ ಅಲ್ವಾ? ಕರೆಕ್ಟು. ಈ ದಿನ ನಾವು ಮನೆಯಲ್ಲಿ ಯಾರೂ ಕೂಡ ಅನ್ನನ ಮಾಡಬಾರ್ದು, ಅನ್ನನ ತಿನ್ನೋ ಹಾಗೂ ಇಲ್ಲ. ಸಂಪೂರ್ಣ ಉಪವಾಸ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಅನ್ನೋರಾದರೆ ಹಣ್ಣು, ಹಾಲು ಅಥವಾ ಉಪ್ಪಿಟ್ಟು ಆ ಥರದ ಪದಾರ್ಥಗಳನ್ನ ನೀವು ಸೇವನೆ ಮಾಡಬಾರ್ದು. ಸೇವನೆ ಮಾಡ್ಬೋದು. ಈರುಳ್ಳಿ, ಬೆಳ್ಳುಳ್ಳಿ ಅಂತ ಹಾಕಿರೋಂಥ ಆಹಾರನ ತಿನ್ನೋಕೆ ಹೋಗ್ಬಿಡಿ. ಮತ್ತು ಸಾಧ್ಯ ಆದರೆ ಒಂದು ತೊಟ್ಟು ನೀರನ್ನು ಕುಡಿದೇ ನೀವು ಉಪವಾಸ ಮಾಡ್ಬೋದು. ರಾಯರು ಹೆಸ್ರು ಹೇಳ್ಕೊಂಡು ನೀವು ಇರ್ತೀನಿ ಅಂದರೆ ಇರ್ಬೋದು. ಹೊಟ್ಟೆ ಹಸಿವೆ ಆಗೋದಿಲ್ಲ. ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಒಂದು ತೊಟ್ಟು ಹನಿ ನೀರನ್ನು ಕೂಡ ನೀವು ಕುಡಿಯೋ ಆಗಿಲ್ಲ. ಅದು ಸಂಪೂರ್ಣ ಉಪವಾಸ ಅಂತಾರೆ. ಇನ್ನು ಅದು ಸಾಧ್ಯ ಆಗಿಲ್ಲ, ಹೆಲ್ತ್ ಇಶ್ಯೂಸ್ ಇರೋದಾದರೆ ನೀವು ಮಧ್ಯದಲ್ಲಿ ಈ ಥರ ಹಣ್ಣು ಹಾಲು ಆ ಥರ ಏನಾದ್ರು ನೀವು ತೆಗೆದುಕೊಳ್ಬೋದು. ಇನ್ನು ಮುಖ್ಯವಾಗಿ ಈ ದಿನ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಬೈಯೋದಾಗಿರ್ಬೋದು, ಜಗಳ ಆಡೋದಾಗಿರ್ಬೋದು, ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಯಾವಾಗಲೂ ತಾಳ್ಮೆಯಿಂದ, ಸಹನೆಯಿಂದ ರಾಯರು ನಾಮಸ್ಮರಣೆಯಲ್ಲೇ ಈ ದಿನನೆಲ್ಲ ಕಳಿಬೇಕು. ನೀವು ಸಾಯಂಕಾಲ ರಾಯರಿಗೆ ಹಣ್ಣು ಅಥವಾ ಹಾಲಿನ ನೈವೇದ್ಯನ ನೀವು ಮಾಡ್ಬೋದು. ಅರ್ಪಣೆ ಮಾಡಿ ಕರ್ಪೂರನೆಲ್ಲ ಹಚ್ಚಿ ಆರತಿನ ನೀವು ಮಾಡ್ಬೋದು. ಮತ್ತು ತುಪ್ಪದ ಆರತಿನ ಮಾಡೋದ್ರಿಂದ ತುಂಬಾ ಒಳ್ಳೆ ಉತ್ತಮವಾದ ಫಲಗಳನ್ನ ನಾವು ಪಡಿತಾ ಹೋಗ್ಬೋದು. ಇನ್ನು ಈ ಹೇಗಿನಿ ಏಕಾದಶಿಯ ದಿವ್ಯ ದಿನದಂದು ರಾಯರು ನಮ್ಮೆಲ್ರಿಗೂ ಕೂಡ ಕಷ್ಟಗಳನ್ನ ದೂರ ಮಾಡಲಿ ಅಂತ ಪ್ರಾರ್ಥನೆನ ಮಾಡ್ಕೋತಾ, ನಿಮ್ಮ ಮನೇಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೇನಾದರೂ ಒಂದು ಮಾನಸಿಕ ತೊಂದರೆಲಿ ಇರೋರಾದರೆ ಈ ಏಕಾದಶಿನ ದಯವಿಟ್ಟು ಮಾಡಿ. ನೀವು ನಿಮಗೋಸ್ಕರನೂ ಮಾಡ್ಕೋಬೋದು ಅಥವಾ ನೀವು ಬೇರೆಯವ್ರಿಗೋಸ್ಕರ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾರು ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೋಸ್ಕರ, ನೀವು ಯಾರ ಪರವಾಗಿ ಬೇಕಾದರೂ ನೀವು ಈ ವ್ರತನ ಆಚರಣೆನ ಮಾಡ್ಬೋದು. ಆವತ್ತು ದಿವಸ ತುಂಬ ಒಳ್ಳೆಯದಾಗಿರುವಂಥ ಫಲಗಳನ್ನ ನೀವು ನೋಡ್ತಾ ಹೋಗ್ತೀರಾ. ಇನ್ನು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ವಾ, ದುಡ್ದಿರೋಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ನೀವು ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. ಅಷ್ಟೇನೇ ಉಪವಾಸ ಇದ್ದು 2 ತುಪ್ಪದ ದೀಪನ ಹಚ್ಚಿ, 1 ದಳ ರಾಯರಿಗೆ ತುಳಸಿ ದಳನ ಇಟ್ಟು ಒಂದೇ ಮನಸ್ಸಿಂದ ರಾಯರಲ್ಲಿ ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ನೀವು ವ್ರತನ ನೀವು ಮಾಡಿ ಕಂಪ್ಲೀಟ್ ಮಾಡ್ಬೋದು. ಮತ್ತು ಆವತ್ತು ದಿವಸ ರಾಯರು ಮಠಕ್ಕೆ ಹೋಗಿ ರಾಯರು ದರ್ಶನ ಪಡ್ಕೊಂಡು ರಾಯರು ನಾಮಸ್ಮರಣೆಯಲ್ಲೇ ಆದಷ್ಟು ಇರಿ ಅವತ್ತು ದಿವಸ ಅಂತ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಮನೆಯಲ್ಲಿ ಏಕಾದಶಿಯ ವ್ರತವನ್ನು ಭಕ್ತಿಯಿಂದ ಆಚರಣೆನ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ನಿಮಗೆ ಬೇಕಾದವ್ರಿಗೆ ಶೇರ್ನ ಮಾಡಿ ಅಂತ ಹೇಳ್ತಾ, ರಾಯರು ಕೃಪೆಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಪೂಜಾ ಮಾಹಿತಿ ಅಥವಾ ವ್ರತಗಳ ಬಗ್ಗೆ ವಿವರಗಳು ನಿಮಗೆ ಬೇಕಾಗಿದ್ದರೆ ದಿವ್ಯಾಸ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.